ಹೀಗೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ, ಒಳ್ಳೊಳ್ಳೆ ವಿಡಿಯೋಸು, ಒಳ್ಳೆ ವ್ಯೂಸು, ಕೈ ತುಂಬ ದುಡ್ಡು. ಯಾಕಂದರೆ ಅಷ್ಟು ಪರಿಶ್ರಮ ಅದ್ರ ಹಿಂದೆ ಇದೆ. ಒಂದು ಇಂಟರ್ವ್ಯೂನಲ್ಲಿ ನಿಮ್ಮ ಪತ್ನಿ ಕೂಡ ಹೇಳ್ತಾರೆ, ಆ್ಯಂಡ್ ಇವನ್ ಐ ಅಗ್ರಿ, ಏನಂದರೆ ಇಷ್ಟೆಲ್ಲದ್ರ ಮಧ್ಯೆ ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಹೋಗ್ತೀವಿ. ಆದರೆ ಎಷ್ಟೋ ಸಲ ಜನರಿಗೆ ಇವಾಗ ನಿಮಗೆ ಅವ್ರು ಸಜೆಷನ್ ಕೊಟ್ಟಿದ್ದು ವಿಚ್ ಆ್ಯಕ್ಚುಲಿ ವರ್ಕ್. ನಾನು ಹೇಳೋದು ಸಿನಿಮಾದು ಗಾಸಿಪ್ ಏನಾದರೂ ಮಾಡಿದ್ರೆ ನಾವು ಈ ಥರ ವಿಡಿಯೋಸ್ ಓಡುವಷ್ಟು ನಾವು ಎಫರ್ಟ್ ಹಾಕಿ ಮಾಡುವಂಥ ಎಜುಕೇಟಿವ್ ವಿಡಿಯೋಸ್ ಓಡೋದಿಲ್ಲ. ನಮಗೆ ಅಂದರೆ ಅವಾಗ ಒಂದು ಪಾಯಿಂಟಲ್ಲಿ ಅನ್ಸುತ್ತೆ ಸರ್ ಮಾಡಬೇಕಾ ಇದನ್ನ ಅಂತ, ಯಾವುದೋ ಒಂದು ಪಾಯಿಂಟಲ್ಲಿ ಮನುಷ್ಯಂಗೆ ಅನ್ಸುತ್ತೆ. ಇವಾಗ ನೀವು ಆ ಥರ ವಿಡಿಯೋಸ್ ಹಾಕ್ತಿದ್ರೆ ಎಜುಕೇಟಿವ್ ವಿಡಿಯೋಸ್ ಹಾಕಿ ಅಂತಾರೆ, ಎಜುಕೇಟಿವ್ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಬರಲ್ಲ. ಸೊ ಇವಾಗ ಐ ಥಿಂಕ್ ಯು ಆರ್ ಇನ್ ಅ ಪ್ಲೇಸ್ ವೇರ್ ಇನ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಒಂದು ಕಡೆ ಎಜುಕೇಟಿವ್ ವಿಡಿಯೋಸು ಬರ್ತಾ ಇದೆ, ಒಂದು ಕಡೆ ರಂಗ ಶಿಬಿರ ನಡೆಸ್ತಾ ಇದ್ದೀರಾ, ಸವಿ ಲೋಕ ಪ್ರಾರಂಭವಾಗಿದೆ ನಿಮ್ಮ ಪತ್ನಿದು, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ನಿಮ್ಮ ಕಲಾ ಮಾಧ್ಯಮದಲ್ಲಿ ಆರ್ಟಿಸ್ಟ್ಗಳ ಇಂಟರ್ವ್ಯೂಗಳು ನಡೀತಾ ಇದೆ. ಒಂದು ಹಂತ ತಲುಪಿದ ಮೇಲೆ ಆಫ್ಕೋರ್ಸ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಐ ಥಿಂಕ್ ಈ ಮೂಲಕ ನಾವು ವೀಕ್ಷಕರಿಗೂ ಹೇಳಬೇಕು ದಟ್ ಒಂದು ನೀವು ಹೇಳಿದ್ರಿ ಗೊತ್ತಾ ಥಂಬ್ನೇಲ್ ಅಂತ, ಆ ಕ್ಲಿಕ್ ಬೇಟ್ ಅದು ಒಂಥರ ನಿಮಗೆ ರೋಚಕವಾಗಿದ್ದರೆ ಮಾತ್ರ ಕ್ಲಿಕ್ ಮಾಡ್ತೀನಿ ಅಂತ ಅಲ್ದಿರಾ, ಇವರೊಂದು ಉತ್ತಮವಾದ ವಿಡಿಯೋ ಮಾಡಿದ್ದಾರೆ ಅಂದರೆ ವೈ ಕಾಂಟ್ ಯು ಕ್ಲಿಕ್ ಆ್ಯಂಡ್ ವಾಚ್. ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ವಿಡಿಯೋಸ್ 100, 200, 300 ವ್ಯೂಸ್ ನೋಡೋದಕ್ಕೆ ಆ್ಯಕ್ಚುಲಿ ಬೇಜಾರಾಗುತ್ತೆ. ಎಫರ್ಟೇ ಹಾಕಿರಲ್ಲ ಕೆಲವುದಕ್ಕೆ, ಅಲ್ಲಿ ಯಾರನ್ನ ಕರೆಸಿರ್ತೀವಿ ಅನ್ನೋದು ಒಂದೊಂದ್ಸಲ ತುಂಬ ಮ್ಯಾಟ್ರ್ ಆಗುತ್ತೆ. ಅವರ ಮಾತುಗಳಿಗೆ ಲಕ್ಷಾಂತರ ವ್ಯೂಸ್ ಬರುತ್ತೆ. ಅಫ್ಕೋರ್ಸ್ ಆ್ಯಸ್ ಕ್ರಿಯೇಟರ್ಸ್ ನಮ್ಗೆ ಎರಡೂ ಖುಷಿನೇ. ಆದರೆ ತುಂಬ ಎಫರ್ಟ್ ಹಾಕಿರೋದು ನೀವು ಯಾವ ಒಂದು ವಿಡಿಯೋ ಸರ್ ತುಂಬ ಎಫರ್ಟ್ ಹಾಕಿ ಮಾಡಿದೆ ಬಟ್ ಇದು ಆ್ಯಕ್ಚುಲಿ ಅಷ್ಟು ರೀಚ್ ಆಗಲಿಲ್ಲ ಅಂತ ನಿಮಗೆ ಅನಿಸಿರೋದು, ನಿಮ್ಮ ಚಾನಲಲ್ಲಿ ಬಂದಿರೋದು? ಅದೇ ಒಂದು ನೀವು ಹೇಳಿದ್ರಲ್ಲಿ ಸತ್ಯ ಇದೆ. ಆದರೆ ಕಲಾ ಮಾಧ್ಯಮದ ಜರ್ನಿಯಲ್ಲಿ ಒಂದು ನನಗೆ ದೇವರು ಕೊಟ್ಟ ವರ, ಕನ್ನಡಿಗರು ಕೊಟ್ಟ ಒಂದು ಆಶೀರ್ವಾದನೂ ಇದೆ. ಅದು ಕೋವಿಡ್ ಕಾರಣದಿಂದಲೂ ಇರಬಹುದು. ಪ್ರಾರಂಭದಲ್ಲಿ ನಾವು ಉದಾಹರಣೆ ದೊರೆ ಭಗವಾನ್ ಸರ್ ಇಂಟರ್ವ್ಯೂ, ಶಂಕರ್ನಾಗವ್ ಸೀರೀಸ್ ಆದ ತಕ್ಷಣ ದೊರೆ ಭಗವಾನ್ ಅವ್ರ ಸೀರೀಸ್ ತೊಗೊಂಡ್ವಿ. ದೊರೆ ಭಗವಾನ್ ಅವ್ರು ಇಂಟರ್ವ್ಯೂ ಕೊಟ್ಟರು. ಅದಕ್ಕೆ ನಾನು ಅಂತೀನಿ ದೊರೆ ಭಗವಾನ್ ಅಲ್ಲ ಅವರು, ಪರಂಗೆ ಭಗವಾನ್ ಅವರು ಅಂತ ಹೇಳ್ತಿರ್ತೀನಿ. ದೇವರವರು ನಿಜಕ್ಕೂ ಅವರು ನೋಡಿ. ಅದು ರಾಜ್ಕುಮಾರ್ ಸರ್ ಅವರ ಕಥೆಗಳನ್ನು ಹೇಳಿದ್ರು ಅವರು. ನಮ್ಮಲ್ಲಿ ಚೆನ್ನಾಗಿ ವರ್ಕ್ ಆಯ್ತದು, ತುಂಬ ಚೆನ್ನಾಗಿ ಒಂದು 44 ಎಪಿಸೋಡ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆಮೇಲೆ ಫುಲ್ ಎಪಿಸೋಡ್ಸ್ ಬಿಟ್ವಿ, ಅವೆಲ್ಲವೂ ಓಡ್ಬಿಟ್ರು, ಲಕ್ಷಗಟ್ಟಲೆ ಹೋದ್ವು ಅವೆಲ್ಲ. ಆಮೇಲೆ ನಾವು ಕಲಾ ಮಾಧ್ಯಮ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿದ ಒಂದೇ ವರ್ಷದಲ್ಲಿ ಗೊತ್ತಾಯಿತು, 2020 ನಾವು ಮತ್ತೆ ಅದು ಹೊಸ ರೂಪದಲ್ಲಿ ಶುರುವಾದಾಗ ಗೊತ್ತಾಯಿತು ಸಿನಿಮಾ ತುಂಬ ದಿನ ನಡೆಯಲ್ಲ. ಯಾಕಂದರೆ ನಾವು ಮೊದಲು ಅಂದ್ಕೊಂಡಿದ್ದು ಚಿತ್ರರಂಗದ ಹಿರಿಯರನ್ನ ಮಾಡೋಣ, ಅವ್ರ ಅನುಭವಗಳು ದೊಡ್ಡದಿರ್ತವೆ ಅಂತ. ಸೊ ಈ ಭಾರ್ಗವ, ಭಗವಾನ್ ಸರ್, ಮಿಮಿಕ್ರಿ ದಯಾನಂದ್ ಅವರು, ಈ ಥರದವರೆಲ್ಲ ಮಾಡ್ತಿದ್ವಿ. ಬಟ್ ಮಾಡ್ತಾ ನನಗೆ ಅನ್ನಿಸ್ತು ವಿ ಫೆಲ್ಟ್ ಸ್ಕೇರ್ಸಿಟಿ ಆಫ್ ಕಂಟೆಂಟ್. ಮುಗಿತಾ ಇದ್ದಾರೆ ದೊಡ್ಡವರು, ಹಿರಿಯರು ಅಂತ ಎಲ್ಲ. ಅವಾಗ ನಾವೇನು ಮಾಡಿದ್ವಿ, ನಾವು ಡೈವರ್ಸಿಫೈ ಆಗೋಣ ಅಂತ ಹೇಳಿ ಡೈವರ್ಸಿಫೈ ಆಗಿ ಶುರು ಮಾಡಿದ್ವಿ, ಬಯಸ್ಕೊಂಡ್ವಿ. ನಾವು ಈಗ ತುಂಬ ಜನ ಪೊಲೀಸ್ ಆಫೀಸರ್ಸ್ ಇಂಟರ್ವ್ಯೂ ಮಾಡ್ತಿದ್ದಾರೆ. ಯೂಟ್ಯೂಬಲ್ಲೇ ಫಸ್ಟ್ ಶುರು ಮಾಡಿದ್ದು ನಾವೇ, ಪೊಲೀಸ್ ಆಫೀಸರ್ಸು, ಸಂಗ್ರಾಮ್ ಸಿಂಗ್ ಸರು ಅವ್ರನ್ನೆಲ್ಲ. ಸೊ ಹಾಗಾಗಿ ಅವಾಗ ತುಂಬ ಜನ ಇದು ಕಲಾ ಮಾಧ್ಯಮ ಅಲ್ಲ, ಇದು ಕೊಲೆ ಮಾಧ್ಯಮ, ಹಾಗೆ ಹೀಗೆ ಏನು ಮಾಡ್ತೀರಿ ಹಾಗೆ ಹೀಗೆ ಅಂತ. ಬಟ್ ಇವಾಗ ಟ್ರೆಂಡ್ ಅದು. ಅಂದರೆ ಈಗ ನಂಗೆ ತುಂಬ ಜನ ಆಮೇಲೆ ಪೊಲೀಸ್ನವ್ರ ಜೊತೆಗೆ ಬೇರೆ ಬೇರೆ ಸೈಂಟಿಸ್ಟ್ ಕರ್ಕೊಂಡ್ಬಂದು, ಇಸ್ರೋ ಸೈಂಟಿಸ್ಟ್ಗಳು, ಕೆಲವು ಎಜುಕೇಷನಿಸ್ಟ್ಗಳು ಬಂದರು. ಆಮೇಲೆ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಸ್ ಬಂದರು. ಈವನ್ ಯು ನೇಮ್ ಇಟ್, ಬಹುತೇಕ ಫೀಲ್ಡ್ಸ್ ನಾವು ಮಾಡಿದ್ದೀವಿ. ರೋಡಲ್ಲಿ ಟೀ ಮಾರೋ ಹುಡುಗ ಬರೀ ಹೊಸಪೇಟೆ ಹತ್ರ ಬೆಳಗ್ಗೆ ಎದ್ದು ಒಂದು 3 ಅವರ್ ಟೀ ಮಾರಿ ತನ್ನ ತಂಗಿನ ತಾನು ಕನ್ನಡ ಮೀಡಿಯಮಲ್ಲಿ ಓದ್ತಾ ತನ್ನ ತಂಗಿನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಿರೋ ಒಬ್ಬ ಹುಡುಗ. ಅವ್ನಿಗೀಗ ಒಂದು 12 ವರ್ಷ ಅವನಿಗೆ. ಸೊ ಆ ಥರದ ಹುಡುಗ, ಒಳ್ಳೆ ರೈತರು, ಒಳ್ಳೆ ವ್ಯವಹಾರಸ್ಥರು, ಹೆಣ್ಣು ಮಕ್ಕಳು, ಹೋಟೆಲ್ ಇಟ್ಟಿರುವಂಥವ್ರು, ಈ ಥರದವರು. ಸೊ ಈ ಥರದವ್ರನ್ನೆಲ್ಲ ಬೇರೆ ಬೇರೆ ಕ್ಷೇತ್ರನ. ಆಮೇಲೆ ಕೋಟೆಗಳು, ಕರ್ನಾಟಕದ ಕೋಟೆಗಳು, ಅರಮನೆಗಳು, ವಾಡೆಗಳು, ಇತಿಹಾಸ, ಹಂಪೆ, ಈ ಥರದ್ದೆಲ್ಲ ಶುರು ಮಾಡಿದ್ವಿ ನಾವು. ಯಾಕಂದರೆ ಇವು ಮಾಡಲಿಲ್ಲ ನಡೆಯಲ್ಲ ಅಂತ ಗೊತ್ತಾಯ್ತು ನಮಗೆ. ಯಾಕಂದರೆ ದೇವರು ನಮ್ಮೊಂದು ಅವಕಾಶ ಕೊಟ್ಟಿದ್ದಾನೆ. ಓಕೆ, ನೀನು ಇಷ್ಟೆಲ್ಲ ಮಾಡಿದ್ಯಪ್ಪ, ಇಷ್ಟೆಲ್ಲ ಮಾಡ್ತಿದ್ದೀರಿ, ಆದರೆ ಇದು ನಿಮಗೋಸ್ಕರ ಅಂತ ನಾನು ಕೊಟ್ಟಿದ್ದೀನಿ. ಅದ್ರ ಮೂಲಕ ಜನ ಗುರುತಿಸಕ್ಕೆ ಶುರು ಮಾಡಿದ್ರು ಪ್ರಾರಂಭದಲ್ಲಿ. ಸೊ ಹಾಗಾಗಿ ಶುರು ಮಾಡಿದ್ವಿ. ಸೊ ಡೈವರ್ಸಿಫೈ ಆಗ್ತಾ ಬಂದ್ವಿ. ಆದರೆ ನೀವು ಹೇಳ್ದಂಗೆ ನೋಡಿ, ಉದಾಹರಣೆಗೆ ಈ ಇತಿಹಾಸದ ವಿಡಿಯೋ ಹಾಕಿದಾಗ ನಂಬರ್ಸ್ ಕಡಿಮೆ ಬರುತ್ತೆ. ಈಗ ಯಾವುದೊಂದು ಸಿನಿಮಾದೊಂದು ಯಾರೋ ಹಾಕಿದರೆ ಚೆನ್ನಾಗಿ ಹೋಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅವೆರಡನ್ನೂ ಬ್ಯಾಲೆನ್ಸ್ ಆಗುತ್ತೆ. ಈಗ ನಮ್ಮಲ್ಲಿ ಪ್ರತಿದಿನ 3 ವಿಡಿಯೋ ಇರೋದ್ರ ಬೆನಿಫಿಟ್ ಅದು, ನಮಗೆ ಬೆನಿಫಿಟ್ ಅದು. ಅಂದರೆ ಅದಕ್ಕೆ ಶ್ರಮ ಇದೆ, ಅದಕ್ಕೊಂದು ಸ್ಲೀಪ್ಲೆಸ್ ನೈಟ್ಸ್ ಇದ್ದಾವೆ. ಆದರೆ ಆ 3 ನಮ್ಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸಿನಿಮಾದ ಯಾವುದೋ ಒಂದು ಕಂಟೆಂಟ್ ಓಡಿಬಿಡುತ್ತೆ. ಈಗ ಉದಾಹರಣೆಗೆ ವಿನೋದ್ ರಾಜ್ ಸರ್ ತಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ, ಲೀಲಾವತಿ ಅವ್ರ ಬಗ್ಗೆ, ಆ ವಿಡಿಯೋ ಓಡುತ್ತೆ. ಅಥವಾ ಈಗ ಸಂಜೆಗೆ ಇಲ್ಲಿ ನಮ್ಮ ಕೇಂದ್ರೀಯ ಮೀಸಲು ಪಡೆ CISF ಸೆಂಟರ್ ಇದೆ, ಅದನ್ನು ಮಾಡ್ತಾ ಅದು ಓಡ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಅದೊಂದು ಎಜುಕೇಷನ್ನು. ಯಾರನ್ನ ಜಾಬ್ಗೆ ಸರ್ ಅವ್ರು ಹೇಳ್ತಿರೋದು ಒಟ್ಟಾರೆ ಅದನ್ನು ನೋಡಿದ್ರೆ ಅನ್ಸ್ಬೇಕು. ಅದರಲ್ಲಿದೆ ಕರ್ನಾಟಕದವ್ರು ಹೆಚ್ಚು SSB ಎಕ್ಸಾಮ್ಸಿಗೆ ಟ್ರೈ ಮಾಡ್ತಿಲ್ಲ, ನಾರ್ತ್ನವ್ರು ಜಾಸ್ತಿ ಇರ್ತಾರೆ, ಬರಿತಾನೆ ಇಲ್ಲ. ಇಲ್ಲಿ ಬರೆದ್ರೂ ಆ ಥರದ್ದೇನೋ ವಿಷಯ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಅಲ್ಲಿ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ. ಅಂದರೆ ID ಸೆಂಟರ್ ಟೂರ್ ಮಾಡಿದ್ವಿ ನಾವು. ಸೊ ಆ ಥರದ್ದು, ಸೊ ಈ ಥರದ್ದು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ
ಸೊ ಒಂದು ಮಾತಿದೆ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ಅಂತ. ಸೊ ಸೋತು ಗೆಲ್ಲೋದು ನಿಜವಾಗ್ಲೂ ಒಂದು ಖುಷಿ ಸರ್. ಇಲ್ಲ, ನೀವು ನಿಮ್ಮ ಜರ್ನಿ ಹೇಳ್ತಾ ನೀವು ಗಮನಿಸಿದ್ರೋ ಇಲ್ವೋ, ನನ್ನ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ಅಂದ್ರೆ ನಿಮ್ಮ ಜರ್ನಿನ ಹೇಳ್ಬೇಕಾದ್ರೆ ವಿ ಹ್ಯಾವ್ ಆಲ್ಸೋ ಲಿವ್ಡ್ ದಟ್ ಜರ್ನಿ ವಿತ್ ಯು, ರೈಟ್? ಆಮೇಲೆ ಕಷ್ಟಪಟ್ಟವ್ರಿಗೆ, ಅಷ್ಟು ಶ್ರಮ ಹಾಕಿದವ್ರಿಗೆ ಸಕ್ಸಸ್ ಸಿಗದಿದ್ರೆ ಇನ್ನು ಯಾರಿಗೆ ಸಿಗತ್ತೆ ಅಂತ ನಮಗೂ ಅನ್ಸುತ್ತೆ. ಅಷ್ಟು ಪರಿಶ್ರಮ ಇದೆ ಅದ್ರ ಹಿಂದೆ. ಆಮೇಲೆ ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡೋದು ತಮಾಷೆ ಮಾತೇ ಅಲ್ಲ ಸರ್. ನಾನು 16 ವರ್ಷದಿಂದ ಮೀಡಿಯಾದಲ್ಲಿದ್ದೀನಿ. ಸೊ ಸಾಕಷ್ಟು ರೇಡಿಯೋ ಶೋಸ್ ಇರಬಹುದು, ಟಿ ವಿ ಶೋಸ್ ಇರಬಹುದು, ಪ್ರಿಂಟು, ಇವಾಗ ನನ್ನದೇ ಒಂದು ಯೂಟ್ಯೂಬ್ ಚಾನಲು. ಇಷ್ಟೆಲ್ಲ ಮಾಡಿನೂ ಅಟ್ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಬ್ಲ್ಯಾಂಕ್ ಆಗ್ತೀವಿ, ಬ್ರೇಕ್ ತೊಗೋಬೇಕು ಅಂತ ಅನ್ಸುತ್ತೆ. ನೋಡೋರಿಗೆ ಗೊತ್ತಾಗುತ್ತೋ ಇಲ್ವೋ ನಾವು ಎಷ್ಟು ರಿಸರ್ಚ್ ಮಾಡ್ತೀವಿ, ಎಷ್ಟು ಎಫರ್ಟ್ ಗೋಸ್ ಇನ್ ಟು ಒಂದು ಸಿಂಗಲ್ ವಿಡಿಯೋ ಅಂತ. ಬಟ್ ತುಂಬಾ ಎಫರ್ಟ್ ಹೋಗುತ್ತೆ. ಒಂದು ವಿಡಿಯೋ ನೀವು ಶೂಟ್ಗಂತ ಹೋಗಬೇಕಾದ್ರೆ ತಯಾರಿ ಹೇಗಿರುತ್ತೆ ಸರ್? ಭಾಳ ಸಿಂಪಲ್ ಇರುತ್ತೆ ಮೇಡಮ್. ನಾನು ಅದೇ ಹೇಳಿದ್ದು, ವಿ ಆರ್ ಆಕ್ಸಿಡೆಂಟಲ್ ಯೂಟ್ಯೂಬರ್ಸ್. ಯಾಕಂದರೆ ವಿ ವರ್ ಆ್ಯಕ್ಚುಲಿ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್ ಆ್ಯಂಡ್ ವಿ ವಾಂಟೆಡ್ ಟು ಮೇಕ್ ಸಮ್ ಫಿಲ್ಮ್ಸ್ ಅಂಡ್ ಆಲ್ ವಿಚ್ ನೆವರ್ ವರ್ಕ್ಡ್ ಔಟ್. ಬಟ್ ನಾವು ಆಕ್ಸಿಡೆಂಟಲ್ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಮ್ಮ ಹತ್ರ ಏನಿತ್ತು ಅದರಲ್ಲೇ ಶುರು ಮಾಡಬೇಕಿತ್ತು. ಸೊ ನಾನು ಆಗಲೇ ನಿಮ್ಗೆ ಹೇಳಿದಾಗ ಅಂತ ಇದ್ದಿದ್ದೆ ಒಂದು ಕ್ಯಾಮ್ರಾ, ಒಂದು ಎಡಿಟಿಂಗ್ ಸೂಟು. ಸೊ ಅದರಲ್ಲಿ ನಾವು ಶುರು ಮಾಡಿದ್ದು. ಬಟ್ ಇವತ್ತಿಗೂ ಅದೈತೆ. ಅದು ಕ್ಯಾಮ್ರಾ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಆ್ಯಕ್ಚುಲಿ. ಹೌದು, ಕ್ರೆಡಿಟ್ ಕಾರ್ಡಲ್ಲಿ ಯಾರು ಕೊಡ್ತಾರೆ? ಅದೇ ನಾನು ಹೇಳೋದು. ಸಿ ಮೈ ಲೈಫ್, GS ಶಿವರುದ್ರಪ್ಪನವ್ರದ್ದು ಒಂದು ಸಾಲಿದೆ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿರುಗಿ ನೋಡಲು ಬಾಳೆಂಬುದಿದು ಋಣದ ರತ್ನಗಣಿಯು ಅಂತ. ಅಂದರೆ ನಾವು ಅನ್ಕೋತೀವಿ, ನಾನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ಯಾವನೇನು ಬಂದ ನನ್ನ ಲೈಫಲ್ಲಿ ನಾನು ಅಂತಾರೆ. ಬಟ್ ನೀನು ಹುಟ್ಟಿದ್ದೇ ಇನ್ನೊಬ್ಬರಿಂದ. ಅಲ್ಲಿಂದ ಶುರು ಆಗುತ್ತೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ. ಎಷ್ಟು ಜನಕ್ಕೆ ಋಣ ಇದೆ ನಮ್ಮದು? 2014-15 ಇರಬೇಕು. 15 ಮದುವೆ ಆಗಿತ್ತು. ಯಾಕಂದರೆ ಮದುವೆ ಆಗಿ ಮುಂಚೆನೇ ಕೇಳೋಷ್ಟು ಧೈರ್ಯ ಇಲ್ಲ. ಮದುವೆ ಆಗಿತ್ತು 15. ಒಂದು ಕಾಲೇಜ್ ಒಂದು ಡಾಕ್ಯುಮೆಂಟ್ರಿ ಬಂತು, ಒಂದು 3 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಮಾಡು ಅಂದರು. ಸರಿ ಜೈ. ಬಟ್ ಇಡೀ ಇಂಡಿಯಾ ಟೂರ್ ಮಾಡ್ಬೇಕಿತ್ತು ನಾನು ಶೂಟ್ ಮಾಡೋಕ್ಕೆ. ಅವರು ಏನು ಮಾಡಿಬಿಟ್ರು, ನೀನು ಫಸ್ಟ್ ಶೂಟ್ ಮಾಡು, ಆಮೇಲೆ ಕೊಡ್ತೀನಿ ಅಡ್ವಾನ್ಸ್ ಅಂದ್ಬಿಟ್ರು. ಬಟ್ ಅವ್ರು ಕೊಡ್ತಾರೆ ಜೀನಿನ, ನಂಗೆ ಗೊತ್ತು. ಬಟ್ ಶುರು ಮಾಡೋಕ್ಕೆ ಕ್ಯಾಮ್ರಾ ಇಲ್ವೇ, ರೆಂಟಿಗೆ ತೊಗೊಂಡ್ರೆ ನಂಗೆ ಹೆವಿ ಎಕ್ಸ್ಪೆನ್ಸಿವ್. ನಾನು ವರ್ಕೌಟ್ ಮಾಡಿದೆ, ಸ್ವಲ್ಪ ಕ್ಯಾಮ್ರಾಸ್ ತಲೆಯಲ್ಲಿ ಇದೆಯಲ್ಲ, ತೊಗೊಂಬಿಡೋದು ಒಳ್ಳೇದು ಅಂತ. ನಮಗೆ ಸಾಲ ಕೊಡೋಕ್ಕೆ ಯಾರೂ ಇಲ್ಲ. ಈಗಲೂ ಕೊಡಲ್ಲ ಸಾಲ ಯೂಟ್ಯೂಬರ್ ಅಂದರೆ. ಎಲ್ಲೂ ನಮ್ಮ ಬ್ಯಾಂಕ್ ಲಿಸ್ಟಲ್ಲಿ ಎಲ್ಲೂ ಬರೋದೇ ಇಲ್ಲ, ನೀವು ಪ್ರೊಫೆಷನಲ್ ಲಿಸ್ಟಲ್ಲಿ ಅಂತಾರೆ. ಹಾಗಾಗಿ ಸೊ ಆವಾಗ ಕೊಡ್ತಿರಲಿಲ್ಲ. ಆವಾಗ ನನ್ನ ಹೆಂಡತಿ ಅಣ್ಣ ಗಂಗಾಧರ್ ಅಂತ ಅವರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾರೆ, ಈಗಲೂ ವರ್ಕ್ ಮಾಡ್ತಾರೆ. ಅವ್ರ ಕ್ರೆಡಿಟ್ ಕಾರ್ಡ್ ಇತ್ತು, ಅವ್ರು ಸ್ವೈಪ್ ಮಾಡಿ ಒಂಥರ ಈ ಏನು EMI ಕನ್ವರ್ಟ್ ಮಾಡಿಸಿ ಕೊಟ್ಟರು ಅದೇ ಕ್ಯಾಮ್ರಾ. ಅದಕ್ಕೆ ನನ್ನ ತುಂಬ ಜನ ಹೇಳಿದ್ರು, ಅದು ಅದಾದಮೇಲೆ ಅಪ್ಗ್ರೇಡ್ ಆಗಿದ್ದೀವಿ, ಟಚ್ ಸ್ಕ್ರೀನ್ ಕ್ಯಾಮ್ರಾ ತೊಗೊಂಡು. ಯಾಕಂದ್ರೆ ನಾವು ಟ್ರಾವೆಲ್ ವೀಡಿಯೋಸ್ ಅಥವಾ ಈ ಕೋಟೆಗಳಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಓಡಾಡ್ಬೇಕಾದ್ರೆ ಟಚ್ ಸ್ಕ್ರೀನ್ ಇರಬೇಕು. ಅದ್ರಲ್ಲಿ ಟಚ್ ಸ್ಕ್ರೀನ್ ಇರಲಿಲ್ಲ ಅದು. ಸೊ ಹಂಗಾಗಿ ಅದನ್ನು ಈಗ ಸುಮ್ಮನೆ ಇಟ್ಟಿದ್ದೀವಿ. ಅದನ್ನು ತುಂಬ ಹತ್ರ ಇದು ಮಾಡಿಬಿಡಿ, ಒಂದು ಸ್ವಲ್ಪ ಕಾಸು ಬರುತ್ತೆ. ಅದು ಬಂಗಾರ ಕಣೆ, ಸುಮ್ಮನೆ ನೆನೆ ಕೈ ಮಾಡಬೇಕು ಅಂತ. ಹಾಗಾಗಿ ಅವರು ಕೊಡಿಸಿದ್ದದು. ಅದು ನೋಡಿ, ಅವ್ರು 2015 ಕೊಡಿಸಿರೋದು ನನಗೆ. 2020 ಅದು ಬೆಲೆ ಗೊತ್ತಾಯ್ತು ನೋಡಿ ನನಗೆ. 20 ನನಗೆ ಅದ್ರ ಬೆಲೆ ಗೊತ್ತಾಯ್ತದ ಅದು ಹೇಗೆ ಅಂತ. ಸೊ ಹಂಗಾಗಿ ನೋಡಿ, ನಮ್ಮ ತಂದೆ ತಾಯಿ ಅವ್ರ ಶ್ರಮ ತ್ಯಾಗ. ನಮ್ಮ ತಂದೆ ನೀವು ನಂಬಲ್ಲ ಸೌಜನ್ಯ, GS ಶಿವರುದ್ರಪ್ಪನವ್ರ ಮಾತು ಹೇಳ್ತೀನಿ. ಅವ್ರು ನೋಡಿದಾಗೆಲ್ಲ ನನಗೆ ಬೇಜಾರು ಅನ್ಸೋದು. ಹಿಂದ್ಗಡೆ ಬನಿಯನ್ನು ಸಾರಿ ಅವ್ರು ಫುಲ್ ಬನೀನ್ ಹಾಕೊಳ್ಳೋರು, ಶರ್ಟ್ ಹಾಕೋತಿದ್ರು, ಫುಲ್ ಬನೀನ್ ಹಾಕ್ತಿದ್ರು. ಯು ಡೋಂಟ್ ಬಿಲೀವ್, ಇಡೀ ಬನೀನ್ ಹರಿದೋದ್ರು ಹಿಂದ್ಗಡೆ ಫುಲ್. ಅದು ಎಷ್ಟು ನೇತಾಡೋಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟು ಹಾಗೆ ಮಾಡೋರು. ಯಾಕೋ ಸ್ಕೂಲ್ಗೆ ಹೋಗ್ತೀಯ ನೀನು, ಬಿದ್ದಿರೋ ಮನೇಲಿ ಹೋಗಿ ದುಡ್ಕೊಂಬ, ಹೋಗಿ ಗ್ಯಾರೇಜಿಗೆ ಹೋಗಿ ಒಂದು ಕಡೆ ಕೆಲಸ ಮಾಡೋ ಅನ್ಬೋದಿತ್ತಲ್ಲ. ಅವರು ಅನ್ಬೋದಿತ್ತಲ್ಲ. ಯು ಕುಡ್ ಹ್ಯಾವ್ ಸೆಡ್ ಇಟ್. ಅವ್ರ ಋಣ ನಮಗೆ. ನನ್ನ ಪತ್ನಿ, ನನ್ನ ಭಾವ, ನಮ್ಮ ಅತ್ತೆಮ್ಮವ, ನಮ್ಮ ಕ್ಯಾಮ್ರಾಮನ್ ರವಿ ನೋಡಿ, ಗೊತ್ತಿಲ್ಲ ನಿಮ್ದು ಯಾವ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಯು ನೋ ಯು ಆರ್ ಇನ್ ದ ಮೀಡಿಯಾ ಆ್ಯಂಡ್ ಡೋಂಟ್ ಮಿಸ್ಟೇಕ್ ಮೀ, ಐ ಆಮ್ ಸಾರಿ. ಕಾಲ್ ಶೀಟ್ ವೈಸು ಸ್ಕೆಡ್ಯೂಲ್ ವೈಸ್ ಚಾರ್ಜ್ ಮಾಡ್ತಿರ್ತಾನೆ, ಇಷ್ಟು ನನ್ನ ಚಾರ್ಜು ಹಾಗೆ ಹೀಗೆ ಅಂತ. ನೀವು ಬೆಳಗ್ಗೆ 5 ಗಂಟೆಗೆ ಕಾಲ್ ಮಾಡಿದ್ರೆ, ರವಿ ಬನ್ನಿ ಶೂಟ್ ಇದೆ, ಹಾಂ ಒಂದು 5 ನಿಮಿಷ ಕೊಡಿ ಬರ್ತಾರೆ. ರವಿ ಅಲ್ಲಿ ಬನ್ನಿ, ಆಯಿತು. ರವಿ ರಾತ್ರಿ 12 ಶೂಟ್ ಇದೆ, ಹಾಂ ತೊಂದರೆ ಇಲ್ಲ. ರವಿ ಇವತ್ತು ರೂಮ್ ಇಲ್ಲ, ಇದೇ ರೂಮ್, ಓಕೆ. ಒಂದು ಸಲ ನಾವು ಹೈದ್ರಾಬಾದ್ಗೆ ಹೋಗಿದ್ದೀವಿ ಸೌಜನ್ಯ, ಬಿಗಿನಿಂಗ್ ಡೇಸಲ್ಲೇ, ಅಂದರೆ ನಾವು ಕಲಾ ಮಾಧ್ಯಮ ರೀಸ್ಟಾರ್ಟ್ ಆದ ಒಂದು 3 ಮಂತ್ಸಲ್ಲೇ
ರೂಪಾದೇವಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು ಅದ್ವಾನಿ ಲಕ್ಷ್ಮೀದೇವಿ ಅವರ ಮಗಳು, ನಮ್ಮ ಯಾರಿವನು ರಾಘವ ಸಾಂಗ್ ತುಂಬ ವರ್ಲ್ಡ್ ಫೇಮಸ್ ಸಾಂಗು, ಅದು ಯಾಕೆ ರೂಪಾದೇವಿ ಅವ್ರ ಇಂಟರ್ವ್ಯೂ ಸಿಕ್ಕಿತ್ತು ಭಾರ್ಗವ ಸರ್ ಮುಖಾಂತರ, ಅಲ್ಲಿ ಅದು ಭಗವಾನ್ ಅವ್ರ ಸರ್ ಮುಖಾಂತರ ಅಲ್ಲಿ ಹೋಗಿದ್ವಿ. ಬೆಳಗ್ಗೆ ರಾತ್ರಿ ಬಸ್ ಹತ್ತಿದ್ದೀವಿ, ಹೈದ್ರಾಬಾದ್ ನಿಲ್ಲಿಸ್ತು ಬಸ್ಸು, ಇಳಿದಿದ್ದೀವಿ. ಇಳಿದು ನಮ್ಗೆ ರೂಮ್ ಮಾಡೋಕ್ಕೆ ಕಾಸಿಲ್ಲ ನಮ್ಮ ಹತ್ರ. ಪ್ರಾರಂಭದ ದಿನಗಳು ರೀಸ್ಟಾರ್ಟ್ ಆದ ಪ್ರಾರಂಭದ ದಿನಗಳು ಯಾರಿಗೆ ಹುಚ್ಚುತನ ಅಂದರೆ ಹುಚ್ಚುತನ ನನಗೆ ನಾವು ನಿಲ್ಬೇಕ್ರಿ ಇಲ್ಲಿ ಏನಾದ್ರು ಮಾಡಬೇಕು ಅಂತ. ಅವ್ರು ಬಂದರು ನಮ್ಮ ಜೊತೆಗೆ ಸೀದಾ ಸರ್, ಅವ್ರು ಫೋನ್ ಮಾಡಿದೆ, ಮೇಡಮ್ ಬರ್ತೀವಿ ಅಂತ, 10 ಗಂಟೆಗೆ ಫ್ರೆಶ್ ಅಪ್ ಆಗಿ ಬಂದುಬಿಡಿ ಅಂದರು. ಯು ಚೆಕ್ ಇನ್ ಟು ಸಮ್ ಹೋಟೆಲ್ ಅಂಡ್ ಕಮ್ ಬ್ಯಾಕ್ ಅಂದರು. ಆ್ಯಂಡ್ ಇಟ್ಸ್ ಅ ನಾರ್ಮಲ್ ಥಿಂಗ್. ನಾವೇನು ಮಾಡಿದ್ವಿ ಹೇಳಿ, ಅಲ್ಲಿ ಸುಲಭ ಶೌಚಾಲಯ ಸೀದಾ ಹೋದ್ವಿ, ಮುಖ ತೊಳೆದ್ವಿ, ನಮ್ಮ ನಿತ್ಯ ಕರ್ಮ ಮುಗಿಸಿದ್ವಿ, ಸ್ನಾನನೇ ಮಾಡಿಲ್ಲ, ನೀಟಿಗೆ ಶಿಸ್ತಾಗಿ ಮೇಡಮ್ ಮಾಡಿದ್ವಿ. ನಾನು ನಮ್ಮ ಇದು ಹೇಳ್ತಿಲ್ಲ, ರವಿ ನಮ್ಮ ಕ್ಯಾಮ್ರಾಮನ್ ರವಿ ಅವ್ರ ದೊಡ್ಡತನ ನೋಡಿ, ಸರ್ ಡೈರೆಕ್ಟ್ ಮುಖ ತೊಳ್ಕೊಂಡು ಹೋಗೋಣ, ನೋ ಪ್ರಾಬ್ಲಮ್, ಮಾಡೋಣ ತೊಂದರೆ ಇಲ್ಲ. ಅವ್ರು ಯಾವತ್ತು ಯಾಕ್ರಿ ಒಂದು ಪದ ಕೇಳಿಲ್ಲ, ನೀನು ನಾನು ಬೆಳಗ್ಗೆ 6 ಗಂಟೆ ಕರೀತಿ ಯಾಕೆ, ರಾತ್ರಿ 12 ಗಂಟೆ ಯಾಕೆ ಕೇಳಿಲ್ಲ ಅವರು. ನೀವು ಹೇಳಿದ್ರೆ ನನ್ನ ಪತ್ನಿ ಅವಳು ನಾನು ಅವಕಾಶ ವಂಚಿತನಾಗಿ ಫ್ರಸ್ಟ್ರೇಷನ್ ಒದ್ದಾಡ್ತಿದ್ದ ದಿನಗಳಲ್ಲಿ ಆಕೆ ದೊಡ್ಡ ಕಲಾವಿದೆ, ತುಂಬ ದೊಡ್ಡ ಕಲಾವಿದೆ, ತುಂಬ ಬ್ಯುಸಿ ಇದ್ದರು ಅವ್ರು. 3-4 ಸೀರಿಯಲ್ ಮಾಡೋರು, ದುಡ್ಡು ಬರೋದು, ಅವರು ನನ್ನ ಕಾಸು ಕೊಡೋರು ಮೇಂಟೆನೆನ್ಸ್ಗೆ, ಇದಕ್ಕೆಲ್ಲ. ನನ್ನ ಮನೆ ನಾನು ಚಿಕ್ಕದೊಂದು ಆಫೀಸ್ ಥರ ಏನೋ ಮಾಡ್ಕೊಂಡಿದ್ದೆ, ಅದು ಬಾಡಿಗೆ ಕಟ್ಟೋರು, ನಮ್ಮ ಡಾಕ್ಯುಮೆಂಟ್ರಿಗೆ ಅದಕ್ಕೆ ಇದೆ ಅಂತ ಅದು ಬಾಡಿಗೆ ಕಟ್ಟೋರು, ಇದೆಲ್ಲ ಮಾಡೋರು. ಆಕೆ ನನಗೋಸ್ಕರ ಕರಿಯರ್ ಬಿಟ್ಟರು. ಗಾಡ್ ಗ್ರೇಸಿಗೆ ಮತ್ತೆ ಶುರುವಾಗಿದೆ, ಮತ್ತು ಈಗ ಶಾಕಾಹಾರಿ ಸಿನಿಮಾ ಎಲ್ಲ ಮಾಡಿದ್ದಾರೆ, ಈಗ ಒಂದು ದೊಡ್ಡ ಸಿನಿಮಾ ಮಾಡ್ತಾರೆ, ಧಾರಾವಾಹಿಗಳು ಕರೀತಾರೆ, ಈ ಥರದ್ದೆಲ್ಲ ಇದೆ. ನಾವೇ ಈಗ ಕಲಾಮಜಮ್ ಸಿನಿಮಾಸ್ ಅಂತ ನಾವು ಯೂಟ್ಯೂಬ್ ವೆಬ್ ಸೀರೀಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಗೊತ್ತಿಲ್ಲ ಇನ್ನೇನು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ನಮಗೆ. ಆದರೆ ನಾವು ಆಮೇಲೆ ನಮ್ಮ BM ಗಿರಿರಾಜು, ನಾವು ನೀವು ನಂಬಲ್ಲ, ಮದುವೆ ಆದ ಹೊಸರಲ್ಲಿ ಬಹುತೇಕರು ನಮ್ಮನ್ನ ಹತ್ರಕ್ಕೆ ಸೇರಿಸ್ತಿರ್ಲಿಲ್ವೋ, ನಾವು ಹೋಗ್ತಿರ್ಲಿಲ್ವೋ ಅದು ಗೊತ್ತಿಲ್ಲ ನಮಗೆ. ನನ್ನ ಪತ್ನಿ ಕ್ಯಾರಿಂಗ್ ಇದ್ಲು ನಮ್ಮ ಮೊದಲನೇ ಮಗನಿಗೆ. ಆಗ ಅವಳು ಅವ್ರ ಕುಟುಂಬದ ಯಾವುದೋ ಒಂದು ಫೋಟೋ ತೋರಿಸಿ, ನೋಡಿ ಇವ್ರಿಗೆ ಶ್ರೀಮಂತ ಮಾಡಿದ್ದಾರೆ, 30 ಐಟಮ್ ಇಟ್ಟಿದ್ದಾರೆ, ಅಳ್ತಿದ್ಲು ಅವಳು. ನಮ್ಮ ಗಿರಿರಾಜ್ ಸರ್ ಬಂದರು, ಅವ್ರು ಪಾಪ ನಮ್ಮ ಹತ್ರ ಬರೋರು ಯಾವಾಗಲೂ. ಯಾಕೆ ಹೇಳ್ತಾಳ ಅವಳು ಅಂತ ಕೇಳಾಗ, ಸರ್ ಅದೇ ಹಿಂಗೆ ಎಷ್ಟು ಐಟಮ್ ಮಾಡೋರಮ್ಮ ಅವರು ಅಂದರು. 30 ಐಟಮ್ ಮಾಡೋರೆ ಸರ್ ಅಂತ. ಏಯ್ ನಾಡ್ದು ಬರ್ರ ಮನೆಗೆ ಅಂದರು. ಅವ್ರ ಮನೆ ಮಾಡಿ ರೋಡಲ್ಲಿ ಹೋದ್ರೆ 35 ಐಟಮ್ ಮಾಡೋರೆ. ಯಾಕೆ ಸರ್ ಅಂದೆ, 30 ಐಟಮ್ ಅಂದಿಲ್ಲಮ್ಮ, 35 ಮಾಡ್ತೀನಿ ಸಾಕ ನಿಂಗೆ ಏನಾರು. ನಾವು ಯಾರು ಕಲಾಮಾಧ್ಯಮದವ್ರು ಅಲ್ಲ, ನಾವು ಏನೂ ಅಲ್ಲ ನಾವು. ಅವ್ರು ದೊಡ್ಡವ್ರ, ನಾನು ದೊಡ್ಡವನ ಅಲ್ಲ. ನಮ್ಮ ಜೀವನದಲ್ಲಿ ಹೇಗೆ ಎಷ್ಟೋ ಜನ ವ್ಯಕ್ತಿಗಳು ಬಂದು ಎಂಥ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನು ಕೊಟ್ಟು ಹೋಗ್ತಾರೆ ಅಂದರೆ, ಒಂದು ಖುಷಿ ಏನು ಗೊತ್ತಾ ಸರ್, ನೀವು ಇವತ್ತಿನ ದಿನಕ್ಕೆ ಕಲಾ ಮಾಧ್ಯಮ ಎಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್, ಮತ್ತು ಕಲಾ ಮಾಧ್ಯಮ ಮತ್ತು ಪರಮ್ ಅಂದರೆ ಎಲ್ಲರಿಗೂ ಗೊತ್ತು. ಆದರೆ ಈ ಮಟ್ಟಕ್ಕೆ ಬಂದಾಗಲೂ ನೀವು ಎಲ್ಲರನ್ನೂ ನೆನೆಸ್ಕೊತಿದ್ದೀರಾ ಗೊತ್ತಾ. ದಿಸ್ ಇಸ್ ಅ ಲೆಸನ್ ಟು ಬಿ ಟೇಕನ್. ನನ್ನ ಪ್ರಕಾರ ನೀವು ನೆನೆಸ್ಕೊಂಡಂಥ ಎಲ್ಲರಿಗೂ ಇಲ್ಲಿಂದ ನಾನು ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅಕ್ಟೋಬರ್ 2014ನೇ ಇಸ್ವಿಲ್ ಪ್ರಾರಂಭ ಮಾಡ್ತೀರಾ ಅಲ್ವಾ ಸರ್ ಕಲಾ ಮಾಧ್ಯಮ? 10ನೇ ವರ್ಷ, ಒಂದು ಡೆಕೆಡ್, ಒಂದು ದಶಕನ ಕಂಪ್ಲೀಟ್ ಮಾಡಿದ್ದೀರಾ. ಇವಾಗ 11ನೇ ವರ್ಷದಲ್ಲಿದ್ದೀರಾ. ಆಲ್ ದ ಬೆಸ್ಟ್. ಸವಿ ಕಥೆಗೆ ಕೂಡ ಸವಿಲೋಕದಲ್ಲಿ ಸವಿ ಕಥೆ ಬರುತ್ತೆ, ನನಗೆ ಅದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಯಾವಾಗ್ಲೂ ನನ್ನ ಮೈಂಡಲ್ಲಿ ಇರೋದು. ಅಂದ್ರೆ ಅದೊಂದು ಡಿಸ್ಕಸ್ ಮಾಡ್ತಿದ್ವಿ, ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ, ಏನ್ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂದಾಗ, ಮಕ್ಕಳಿಗೆ ಕಥೆಗಳನ್ನ ಹೇಳಬೇಕು, ನಮಗೆ ಹೇಗೆ ನಮ್ಮ ಅಜ್ಜಿ ತಾತ ಹೇಳೋರು, ಮುಂದಿನ ಜನ್ರೇಷನ್ಗೆ ಅದು ಮಿಸ್ ಆಗ್ಬಿಡುತ್ತೆ ಮಕ್ಕಳಿಗೆ ಹೇಳಬೇಕು ಅಂತ. ಬಟ್ ಆಕ್ಚುಲಿ ಸವಿಲೋಕ ಎಕ್ಸ್ಪ್ಲೋರ್ ಮಾಡ್ತಾ ನನಗೆ ಗೊತ್ತಾಯ್ತು, ಆಗ್ಲೇ ಮೇಡಮ್ ಸ್ಟಾರ್ಟ್ ಮಾಡಿದ್ದಾರೆ, ಸಾಕಷ್ಟು ಎಪಿಸೋಡ್ಸ್ಗಳು ತುಂಬಾ ಅದ್ಭುತವಾಗಿದೆ. ಹೌದು, ಅದರಲ್ಲಿ ಸವಿ ಕಥೆ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಮ ಕಲಾ ಮಾಧ್ಯಮದಲ್ಲೂ ಏನು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಸರ್, ಆಲ್ ದ ವೆರಿ ಬೆಸ್ಟ್. ನಾನು ಅದೇ ಹೇಳಿದ್ನಲ್ಲ, ತುಂಬಾ ಕಷ್ಟಪಟ್ಟು ಇಷ್ಟು ಪ್ಯಾಷನೆಟ್ ಆಗಿ ಒಬ್ರು ಯಾರೋ ಏನೋ ಮಾಡ್ತಿದ್ದಾರೆ ಎಂದಾಗ ಇಂಥವ್ರಿಗೆ ಯಶಸ್ಸನ್ನ ಕೊಡದೆ ದೇವರು ಇನ್ಯಾರಿಗೆ ಯಶಸ್ಸನ್ನ ಕೊಡ್ತಾನೆ. ನಮ್ಮ ತುಂಬ ಹೃದಯದ ವಿಶಸ್ ನಿಮ್ಮೊಂದಿಗೆ ಖಂಡಿತ ಇದ್ದೇ ಇರುತ್ತೆ. ಸೊ ನಿಮ್ಮ ಕಲಾ ಮಾಧ್ಯಮದಲ್ಲಿ ವಾರದ ಕಥೆ ಅಂತ ನಿಮ್ಮ ಬಗ್ಗೆ ಜನರಿಗೆ ಎಷ್ಟೋ ಕುತೂಹಲ ಇರುತ್ತೆ. ಕುತೂಹಲದಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನೀವು ತುಂಬ ಚೆನ್ನಾಗಿ ಉತ್ತರ ಕೊಡ್ತೀರಾ ಸರ್. ಯಾವುದು ಒಂಥರ ಫಿಲ್ಟರ್ ಮಾಡಲ್ಲ ಅಂತ ಅನ್ಸುತ್ತೆ ಕ್ವೆಶ್ಚನ್ಸಲ್ಲಿ. ಬಿಕಾಸ್ ಏನು ಕೇಳಿದ್ರು ಅದಕ್ಕೆ ನಿಮ್ಮ ಹಾಗೂ ನಿಮ್ಮ ಪತ್ನಿಯ ಉತ್ತರ ಇದೆ. ಒಂದಷ್ಟು ನೋಡಿದೆ ನಾನು ವಾರದ ಕಥೆ. ಅದನ್ನು ಹೊರತುಪಡಿಸಿ ಒಂದಷ್ಟು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಏನಿದೆ ಕೇಳ್ತೀನಿ. ಟೋನಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೋತೀರಾ. ಅಲ್ಲಿ 150 ರೂಪಾಯಿ ದಿನಕ್ಕೆ ಕೊಡೋರು. ಅಂದರೆ 75ರಿಂದ ಸ್ಟಾರ್ಟ್ ಆಯಿತು, 150ವರೆಗೂ ಹೋಯಿತು. ಬಟ್ ಲೋಯೆಸ್ಟ್ ಪೇಮೆಂಟ್, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಹೂ ಕಟ್ಟುವಾಗ ಹೇಳಿದ್ರಿ 2 ರೂಪಾಯಿ ಒಂದು ಮೊಳಕೆ ಅಂತ ಏನು ಅರ್ನ್ ಮಾಡ್ತಿದ್ರಿ. ಅದು ಹೈಯೆಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ ಈವರೆಗೆ? ಅಂದರೆ ಈ ಅಮೌಂಟ್ನ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು ಅನ್ನೋಂಥದ್ದು. ರಿವೀಲ್ ಮಾಡಬಹುದು ಅನ್ನೋದಿದ್ರೆ ಹೇಳಿ, ಇಲ್ಲದಿದ್ರೆ ಬೇಡ. ನನಗೆ ಒಂದು ಕೆಲವು ಲಕ್ಷಗಳು ನನ್ನ ಕೈ ಸೇರಿತ್ತು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅದೇ ಹೇಳ್ತೀನಲ್ಲ, ಕೆಲವು ಲಕ್ಷಗಳು ಇಟ್ ಕೆನಾಟ್ ಕಮ್ ಈಕ್ವಲ್ ಟು ಮೈ 60,000 rupees ವಿಚ್ ಐ ಅರ್ನ್ಡ್ ಫಸ್ಟ್ ಪೇಮೆಂಟ್. ತುಂಬ ದೊಡ್ಡ ಅಮೌಂಟ್ ಅದು. ಓಕೆ ಓಕೆ. ಮೌಲ್ಯ ಅಂತ ಇರುತ್ತಲ್ಲ, ಹಣದ ಬೆಲೆ ಬೇರೆ, ಮೌಲ್ಯ ಬೇರೆ. ನಿಜ ನಿಜ.
ಆ್ಯಂಡ್ ನಿಮ್ಮ ಪತ್ನಿ ಹೇಳ್ತಾರೆ ಒಂದು ಸಂದರ್ಶನದಲ್ಲಿ ನಿಮ್ಮ ಬಗ್ಗೆ ಬೆಸ್ಟ್ ಪಾರ್ಟ್ ಅಂದರೆ ಯಾರೋ ಒಬ್ರಿಗೆ ನೀವು ಸಂದರ್ಶನ ಕರೆ ಮಾಡ್ತೀರಾ ಅಂದರೆ ಅವತ್ತಿಂದ ಇವತ್ತಿನವರೆಗೂ ಇವಾಗ ಆಗಲ್ಲ ರೀ 1 ತಿಂಗಳು ಬಿಟ್ಟು ಕಾಲ್ ಮಾಡಿ 1 ತಿಂಗಳು ಬಿಟ್ಟು ಕರೆಕ್ಟಾಗಿ ನೀವು ಕಾಲ್ ಮಾಡ್ತೀರಾ ಅವ್ರು ಮರಿಬಹುದು ನನ್ನ ಹತ್ರ ಈಗ ಒಂದು ಚೀಟಿ ಇದೆ ಎಲ್ಲ ಬರೆದಿಟ್ಕೊಂಡಿರ್ತೀನಿ ಯಾರು ಏನು ಹೇಳ್ತಾರೆ ಅಂತೆಲ್ಲ ಇರುತ್ತೆ. ಮತ್ತೆ ಅವ್ರು 15 ದಿನ ಬಿಟ್ಟು ಕಾಲ್ ಮಾಡಿ ಅಂದರೆ ಬೇಜಾರೇ ಮಾಡ್ಕೊಳ್ಳಲ್ಲ, ಮತ್ತೆ 15 ದಿನ ಬಿಟ್ಟು ಕಾಲ್ ಮಾಡ್ತೀರಾ, ಕೊನೆಗೆ ಅವರೇ ಏನಯ್ಯ ನೀನು ಇಷ್ಟು ಚೆನ್ನಾಗಿ ನಾನು ಹೇಳಿದಾಗೆಲ್ಲ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ತಿದ್ಯಾ, ಇನ್ನೀನು ಕೊಡಲೇಬೇಕು ಇಂಟರ್ವ್ಯೂ ಅಂತ ಕೊಡೋಷ್ಟ್ರ ಮಟ್ಟಿಗೆ ಅಂತ. ಅಲ್ಲ ನಾವು ತಪ್ಪಲ್ಲ ಮೇಡಮ್. ಉದಾಹರಣೆಗೆ ಈಗ ನೋಡಿ, ನೀವು ನಿಮ್ಮದೇ ಆದಂಥ ಒಂದು ಸ್ಟೇಟಸ್ ಇದೆ, ನಿಮ್ಮದೇ ಆದಂಥ ಕೆಲಸದ ಸ್ಕೆಡ್ಯೂಲ್ಗಳಿದ್ದಾವೆ, ನೀವು ಅಲ್ಲಿ ಕೆಲಸ ಮಾಡ್ತಿರ್ತೀರಿ. ನಾನು ನಿಮ್ಮ ಜೀವನ ತಿಳ್ಕೊಬೇಕು ಅಂತ ಕುತೂಹಲ ಇದೆ, ಮಾತಾಡಬೇಕು ಅಂತ ಅನ್ಸುತ್ತೆ ನಮಗೆ. ನೀವು ಕರೆ ಮಾಡಿದಾಗ ತಕ್ಷಣ ಕೊಡಬೇಕು ಅಂತ ಏನು ಬೈಂಡಿಂಗ್ ಇಲ್ವಲ್ಲ. ಸೊ ಹಾಗಾಗಿ ನಿಮ್ಮ ಸಮಯಕ್ಕೆ ನಾವು ಕಾಯೋದು ನಮ್ಮ ಧರ್ಮ ಅದು. ಹಾಗಾಗಿ ಯಾವ ಇಂಟರ್ವ್ಯೂ ನಿಮಗೆ ತುಂಬ ಕಷ್ಟ ಆಯಿತು ಅನ್ನಿಸ್ತು? ಕಷ್ಟ ಅಂದರೆ ಇಂಟರ್ವ್ಯೂ ಮಾಡೋಕ್ಕಲ್ಲ, ಸಿಗೋದು ತುಂಬ ಕಷ್ಟಪಟ್ಟು ನಾವು ಪಡ್ಕೊಂಡಂಥ ಇಂಟರ್ವ್ಯೂ ಇದು ಅಂತ. ಓ ಗಾಡ್, ಹಿಂಗೆ ನಾನು ಅದನ್ನು ಯೋಚನೆ ಮಾಡಿದ್ದೆ. ಹಾಗಾಗಿ ಫೋನಲ್ಲಿ ಫೈನಲಿ ನಾನು ಅಂದ್ಕೊಂಡಿದ್ದು ಇಂಟರ್ವ್ಯೂ ಆಗ್ತಾ ಇದೆ ಇವಾಗ ಅಂತ. ಕ್ಷಮೆ ಇರಲಿದ್ದು ಹೇಳೋಕ್ಕಾಗ್ತಿಲ್ಲ ಸಡನ್ನಾಗಿ. ಓಕೆ ಜ್ಞಾಪಿಸ್ಕೊಂಡು ಹೇಳಿ, ಪರವಾಗಿಲ್ಲ. ಯಾರ ನಂಬರ್ ಪಡ್ಕೊಳ್ಳೋದು ತುಂಬ ಕಷ್ಟ ಆಯಿತು? ನಂಬರ್ ಪಡ್ಕೊಳ್ಳೋದಾ? ಓಕೆ, ಯಾರನ್ನು ಕೇಳಿದ್ರು ನಮ್ಮ ಹತ್ರ ಇಲ್ಲ ಅಂತಿದ್ದಾರೆ ಅಥವಾ ಸರಿಯಾದ ನಂಬರ್? ಒಂದು ಘಟನೆ ಹೇಳ್ತೀನಿ ಬೇಕಾದ್ರೆ.